ಎಲ್ಲರಿಗೂ ನಮಸ್ಕಾರ. ಇಂದಿನ ಉದ್ಯೋಗ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಉದ್ಯೋಗ ಮಾಹಿತಿಯು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕಲಬುರಗಿ ಇಲ್ಲಿ ಹೊರಡಿಸಿರುವ ಅಧಿಸೂಚನೆಯ ಬಗ್ಗೆ. ಹುದ್ದೆಯ ಹೆಸರು ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು. ಒಟ್ಟು 63 ಹುದ್ದೆಗಳಿವೆ. ಡೆಸಿಗ್ನೇಷನ್ ಪ್ರಕಾರ ನೋಡೋದಾದರೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಇದು ಮಹಿಳೆಯರಿಗೆ ಮಾತ್ರ, ಅದರಲ್ಲಿ 4 ಪೋಸ್ಟ್ ಇದೆ. ಶುಶ್ರೂಷಣಾಧಿಕಾರಿಗಳು ಇದು ಕೂಡ ಮಹಿಳೆಯರಿಗೆ ಮಾತ್ರ, ಇದರಲ್ಲಿ 29 ಪೋಸ್ಟ್ಗಳಿವೆ. ICU ಇದು ಮಹಿಳೆ ಪುರುಷರಿಗೆ, ಶುಶ್ರೂಷಣಾಧಿಕಾರಿಗಳಿಗೆ 6 ಪೋಸ್ಟ್ಗಳಿವೆ. ನೇತ್ರ ಸಹಾಯಕರು ಇವರಿಗೆ 1, RBSK BAMS ವೈದ್ಯರು ಇದು ಕೂಡ ಮಹಿಳೆಯರಿಗೆ ಮಾತ್ರ, ಇದು 1 ಇದೆ. ಕಿರಿಯ ಆರೋಗ್ಯ ಸಹಾಯಕರು ಇವರಿಗೆ 11 ಇದೆ. ಫಿಸಿಷಿಯನ್ಗೆ 1, ಸಾಮಾನ್ಯ ವೈದ್ಯರಿಗೆ 2, ಭೌತ ಚಿಕಿತ್ಸಕರಿಗೆ 1, ಶುಶ್ರೂಷಕರು NPHCಗೆ 1, ಶುಶ್ರೂಷಕರು NPNCDಗೆ 1, ಪ್ರಯೋಗಾಲಯ ತಂತ್ರಜ್ಞರಿಗೆ 1, ಆಪ್ತ ಸಮಾಲೋಚಕರಿಗೆ 1, NFDS ಪ್ರಯೋಗಾಲಯ ತಂತ್ರಜ್ಞರಿಗೆ 1, ಬ್ಲಾಕ್ ಎಪಿಡೊಮೊಲಾಜಿಸ್ಟ್ಗೆ 2 ಪೋಸ್ಟ್ ಇದೆ. ಉದ್ಯೋಗ ಸ್ಥಳ ಕರ್ನಾಟಕದ ಕಲಬುರಗಿ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಕ್ಯಾಂಡಿಡೇಟ್ಸ್ 12th 10th ಡಿಪ್ಲೊಮಾ ಪದವಿ BSc BDS BPT MBBS GNM ANM MD MSc ಕಂಪ್ಲೀಟ್ ಮಾಡಿರಬೇಕಿದೆ. ಏಜ್ ಲಿಮಿಟ್ನಲ್ಲಿ ಕ್ಯಾಂಡಿಡೇಟ್ಸ್ ಮ್ಯಾಕ್ಸಿಮಮ್ ಏಜ್ 50 years ಹೊಂದಿರಬೇಕಿದೆ. ಏಜ್ ರಿಲ್ಯಾಕ್ಸೇಷನ್ನಲ್ಲಿ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹುದ್ದೆಗಳಿಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷಗಳು, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷಗಳು. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸ್ಯಾಲ್ರಿ ಪ್ಯಾಟರ್ನ್ ನೋಡೋದಾದರೆ ಕ್ಯಾಂಡಿಡೇಟ್ಸ್ಗೆ ಮಂತ್ಲಿ 14,044 1,10,000ವರೆಗೆ ಸ್ಯಾಲ್ರಿಯನ್ನು ನಿಗದಿಪಡಿಸಲಾಗಿದೆ. ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ಕ್ಯಾಂಡಿಡೇಟ್ಸನ್ನು ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಥ್ರೂ ಸೆಲೆಕ್ಟ್ ಮಾಡಲಾಗುತ್ತದೆ. ಅಪ್ಲೈ ಮಾಡಲು ಪ್ರೊಸೀಜರ್: ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ DHFWS ಕಲಬುರಗಿ ಅಫಿಷಿಯಲ್ ವೆಬ್ಸೈಟ್ https://kalburgi.nic.in ನಲ್ಲಿ 28/11/2024ರಿಂದ 13/12/2024 ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಇಂಪಾರ್ಟೆಂಟ್ ಡೇಟ್ಸ್: ಆನ್ಲೈನ್ನಲ್ಲಿ ಅಪ್ಲೈ ಮಾಡಲು ಸ್ಟಾರ್ಟ್ ಡೇಟ್ 28/11/2024, ಎಂಡ್ ಡೇಟ್ 13/12/2024. ಅಫಿಷಿಯಲ್ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀವಿ. ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಗೊಂದಲ ಇದ್ದರೆ, ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ. ಹಾಗೂ ಇನ್ನೂ ಹೆಚ್ಚಿನ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಧನ್ಯವಾದಗಳು.